ಮತ್ತೆ ಎಂಟ್ರಿ ಕೊಟ್ಟ ಕೊರೋನಾ. 31 ಮಂದಿ ಸಾವಿನ ಬೆನ್ನಲ್ಲೇ ಹೈ ಅಲರ್ಟ್ ಘೋಷಣೆ. ಜಗತ್ತಿನಾದ್ಯಂತ ಭೀತಿ ಹುಟ್ಟಿಸಿದ್ದ ಕೊರೋನಾ ವೈರಸ್ ಮತ್ತೆ ಎಂಟ್ರಿ ಕೊಟ್ಟಿದೆ. ಹಾಂಗ್ಕಾಂಗ್, ಸಿಂಗಾಪುರ, ಚೀನಾ ಮತ್ತು ಥೈಲ್ಯಾಂಡ್ನಂತಹ ದೇಶಗಳಲ್ಲಿ ಹೊಸ ಸೋಂಕಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಂಗ್ಕಾಂಗ್ನಲ್ಲಿ ಪರಿಸ್ಥಿತಿ ವೇಗವಾಗಿ ಬದಲಾವಣೆಯಾಗ್ತಾ ಇದೆ. ಆರೋಗ್ಯ ಇಲಾಖೆಯ ಅಂಕಿ ಅಂಶಗಳ ಪ್ರಕಾರವಾಗಿ ಕೊರೋನಾ ಚಟುವಟಿಕೆಯು ಕಳೆದ 1 ವರ್ಷದಲ್ಲಿ ಅತ್ಯುನ್ನತ ಮಟ್ಟವನ್ನು ತಲುಪಿದೆ. ಮೇ 3ಕ್ಕೆ ಕೊನೆಗೊಂಡ ವಾರದಲ್ಲಿ 31 ಸಾವುಗಳು ದಾಖಲಾಗಿದ್ದು, ಇದು ಕಳವಳಿಕಾರಿಯಾದ ವಿಚಾರ. ಮಾದರಿ ಪಾಸಿಟಿವಿಟಿ ದರವೂ ಕೂಡ ನಿರಂತರವಾಗಿ ಹೆಚ್ಚಳಾಗ್ತಾ ಇದೆ. ಜೊತೆಗೆ ಆಸ್ಪತ್ರೆಗಳಿಗೆ ದಾಖಲಾದ ರೋಗಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಕೋವಿಡ್ನ ಹೊಸ ಅಲೆಯ ಕುರಿತು ಸಿಂಗಾಪುರ ಸರ್ಕಾರ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಮೇ ತಿಂಗಳ ಮೊದಲ ವಾರದಲ್ಲಿ ಪ್ರಕರಣದಲ್ಲಿ 28% ಏರಿಕೆ ಕಂಡಿದ್ದು, ಈ ವರ್ಷ ಇದುವರೆಗೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ. ಆಸ್ಪತ್ರೆಗಳಿಗೆ ದಾಖಲಾಗುವವರ ಸಂಖ್ಯೆ ಕೂಡ 30% ಹೆಚ್ಚಳ ಆಗ್ತಾ ಇದೆ. ಹಾಗಿದ್ರೂ ಕೂಡ ಇಲ್ಲಿವರೆಗೂ ಯಾವುದೇ ಹೊಸ ರೀತಿಯಾದಂಥ ರೂಪಾಂತರವು ಹೆಚ್ಚು ಮಾರಕ ಅಥವಾ ಸಾಂಕ್ರಾಮಿಕ ಅಂತ ಹೇಳಿ ಸಾಬೀತಾಗಿಲ್ಲ ಅನ್ನುವಂಥದ್ದು ಸಮಾಧಾನಕರ ವಿಚಾರ. ಹಾಂಗ್ಕಾಂಗ್ ಪ್ರಸಿದ್ಧ ಗಾಯಕ ಈಶನ್ ಚಾನ್ಗೆ ಕೋವಿಡ್ ಸೋಂಕು ದೃಢಪಟ್ಟಿದ್ದು, ಅವರ ಸಂಗೀತ ಕಚೇರಿಯನ್ನು ಕೂಡ ರದ್ದುಗೊಳಿಸಲಾಗಿದೆ. ಇದು ಕೊರೋನಾ ಯಾರನ್ನು ಕೂಡ ಬಿಡ್ತಾ ಇಲ್ಲ ಅನ್ನುವಂಥ ಸೂಚನೆ. ಸಾಮಾನ್ಯ ಜನರೇ ಆಗಲಿ ಅಥವಾ ವಿಶೇಷ ವ್ಯಕ್ತಿಗಳೇ ಆಗಲಿ, ಚೀನಾ ಮತ್ತು ಥೈಲ್ಯಾಂಡ್ನಲ್ಲಿ ಕೋವಿಡ್ ಪ್ರಕರಣಗಳು ನಿರಂತರವಾಗಿ ವರದಿಯಾಗ್ತಾ ಇದೆ. ಚೀನಿ ರೋಗ ನಿಯಂತ್ರಣ ಕೇಂದ್ರದ ವರದಿಗಳು ಬೇಸಿಗೆಯಲ್ಲೂ ಕೂಡ ಸೋಂಕು ಹೆಚ್ಚಾಗಿ ಹರಡ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಇದು ಸಾಮಾನ್ಯ ಋತುಮಾನದ ಮಾದರಿಗಿಂತ ವಿಭಿನ್ನವಾಗಿದೆ. ಈ ಬಗ್ಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.